ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ಕರ್ತನು ನಮಗೆ ಅನುಗ್ರಹಿಸಿದ್ದಕ್ಕಾಗಿ ಆತನನ್ನು ಸ್ತುತಿಸೋಣ. ಪ್ರಾರ್ಥನೆಯಿಂದ ನಮ್ಮ ದಿನಚರಿ ಪ್ರಾರಂಭಿಸಿ ವಾಕ್ಯವನ್ನು ಧ್ಯಾನಿಸೋಣ. ಬನ್ನಿರಿ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ದಿನ ನಮಗೆ ಕೊಟ್ಟಿದ್ದೀರಿ. ಈ ದಿನ ಏನು ನಡೆಯುತ್ತದೆ ಎಂದು ನಮಗೆ ಗೊತ್ತಿಲ್ಲ, ಹೇಗಿರುತ್ತೇವೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ನೀವು ನಮ್ಮೊಂದಿಗೆ ಇದ್ದೀರಿ ಎಂಬ ಧೈರ್ಯದಿಂದ ಮುಂದೆ ಸಾಗಲು ಕೃಪೆ ನಮಗೆ ದಯಪಾಲಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೇಗಿದ್ದೀರಿ? ಕಳೆದ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿದ್ದೀರಾ? ಏನೋ ಒಂಥರ ಭಯ ಅನಿಸುತ್ತಾ ಇದೆ. ಬೆಳಗಾದ ಕೂಡಲೇ ಭಯ ಅನಿಸುತ್ತಾ ಇದೆ. ಈ ದಿನ ಯಾವ ಶೋಧನೆ ಬರುತ್ತದೋ, ಯಾವ ಹೋರಾಟ ಎದುರಾಗ್ತದೋ, ಯಾವ ಬಾಧೆ ಉಂಟಾಗ್ತದೋ, ಯಾವ ಜಗಳ ಎದುರಾಗ್ತದೋ ಎಂದು ಎಷ್ಟೋ ಜನರು ಭಯಭೀತಿಯಲ್ಲಿದ್ದಾರೆ. ಹೌದು, ಖಚಿತವಾಗಿಯೂ ನಮಗೆ ಯಾವಾಗ ಏನಾಗ್ತದೋ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಯಾವಾಗ ಅಳ್ತೇವೆಂದು ಗೊತ್ತಿಲ್ಲ, ಯಾವಾಗ ನಗ್ತೇವೆಂದು ಗೊತ್ತಿಲ್ಲ. ಯಾಕೆ ಅಳ್ತೇವೆಂದು ಗೊತ್ತಿಲ್ಲ, ಯಾಕೆ ನಗ್ತೇವೆ ಎಂದು ಗೊತ್ತಿಲ್ಲ. ಏನನ್ನು ಸಂಪಾದಿಸುತ್ತೇವೆಂದು ಗೊತ್ತಿಲ್ಲ, ಏನನ್ನು ಕಳೆದುಕೊಳ್ಳುತ್ತೇವೆ ಎಂದು ಕೂಡ ಗೊತ್ತಿಲ್ಲ. ಅಯ್ಯೋ, ಇಷ್ಟೊತ್ತು ನನ್ನೊಂದಿಗೆ ಇದ್ರಲ್ಲವೇ, ಅಷ್ಟು ಬೇಗ ತೀರಿ ಹೋದ್ರೋ ಎಂದು ಕೆಲವೊಮ್ಮೆ ಹೇಳ್ತಾರಲ್ಲವೇ. ಇಷ್ಟೊತ್ತು ಮೊಬೈಲ್ ನನ್ನ ಕೈಯಲ್ಲೇ ಇತ್ತಲ್ಲವೇ, ಎಲ್ಲಿ ಕಳೆದೋಯ್ತು ಎಂದು ಹುಡುಕುತ್ತಾ ಇರ್ತಾರಲ್ಲವೇ. ನೋಡಿ, ನಮ್ಮ ಜೀವಿತದಲ್ಲಿ ಯಾವಾಗ ಏನಾಗುತ್ತದೆ ಎಂದು ನಮಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಎಲ್ಲವೂ ಗೊತ್ತು. ಆತನ ಕಣ್ಣುಗಳು ನಮ್ಮ ಮೇಲೆಯೇ ಇವೆ. ಹಿಸ್ ಐಸ್ ಆರ್ ಆನ್ ದ ಸ್ಪ್ಯಾರೋ. ಗುಬ್ಬಿಯನ್ನು ಸಹ ಗಮನಿಸುವ ದೇವರು ತನ್ನ ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತಹ ನಮ್ಮನ್ನು ಗಮನಿಸುವುದಿಲ್ಲವೋ? ನಮ್ಮ ಜೀವಿತದಲ್ಲಿ ಏನೇ ಆಗುವಾಗ ಅದು ದೇವರ ಅರಿವಿಕೆಯ ಮೇರೆಗೆ ಆಗುತ್ತದೆ ಎಂದು ನಾವು ಗುರುತಿಸುವುದಾದರೆ, ಯಾವಾಗ ಯಾವ ಸಂದರ್ಭದಲ್ಲಿ ಯಾವ ಕಾರ್ಯ ಮಾಡಬೇಕೆಂಬುದು ದೇವರ ಕೃಪೆಯಿಂದ ನಾವು ತಿಳಿದುಕೊಳ್ಳುತ್ತಾ ಆ ಸಂಗತಿಯನ್ನು ನಾವು ಅಂಗೀಕರಿಸಿ ಅದನ್ನು ಅನುಮತಿಸುವುದಾದರೆ, ಆಗ ನಮಗೆ ಅನವಶ್ಯಕವಾದ ಆಂಗ್ಸೈಟಿ, ಆತುರತೆ, ಕಳವಳ ಇರೋದಿಲ್ಲ. ಪ್ರಸಂಗಿ 3ನೇ ಅಧ್ಯಾಯ. ಪ್ರತಿಯೊಂದಕ್ಕೂ ಸಮಯವಿದೆ, ಪ್ರತಿಯೊಂದಕ್ಕೂ ಸಮಯವಿದೆ. ಹೌದಲ್ಲ? ನಾವು ತಿನ್ನುವುದಕ್ಕಾಗಿಯೂ, ನಿದ್ದೆ ಮಾಡುವುದಕ್ಕಾಗಿಯೂ, ಕೊಂಡುಕೊಳ್ಳುವುದಕ್ಕಾಗಿಯೂ, ಮಾರುವುದಕ್ಕಾಗಿಯೂ, ಇನ್ನು ಹೇಳಬೇಕಾದರೆ ನಾವು ಪ್ರತಿದಿನ ಮಾಡುವ ಕೆಲಸ ಕಾರ್ಯಗಳಲ್ಲಿ ಪ್ರತಿಯೊಂದಕ್ಕೂ ಸಮಯ ಇದೆ. ಉದ್ಯೋಗಕ್ಕೆ ಹೋಗೋದು, ತಿರುಗಿ ಮನೆಗೆ ಬರೋದು, ಅಡಿಗೆ ಮಾಡಿಕೊಳ್ಳೋದು, ಮಾಡಿರುವ ಅಡಿಗೆ ಬಡಿಸೋದು, ಮತ್ತೆ ತಿನ್ನೋದು, ಹೀಗೆ ಹೇಳ್ತಾ ಹೋದ್ರೆ ಪ್ರತಿ ಕೆಲಸಕ್ಕೂ ಸಮಯವಿದೆ. ಒಂದು ವಿಷಯಕ್ಕೆ ನಮ್ಮ ಹತ್ರ ಸಮಯವಿಲ್ಲ. ಯಾವುದಕ್ಕೆ ಗೊತ್ತಾ? ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ. ಸ್ವಲ್ಪ ಹೊತ್ತು, ಒಂದು 20 ಮಿನಿಟ್ಸ್ ದೇವರ ವಾಕ್ಯವನ್ನು ನಿಮಗೆ ತಲುಪಿಸುತ್ತಾ ಇದ್ದೇವೆ ಅನುದಿನದ ಧ್ಯಾನದ ಮೂಲಕ. ಪ್ರತಿದಿನ ಲಾಕ್ಡೌನ್ನಿಂದ ಆ ಒಂದು 20 ಮಿನಿಟ್ಸ್ ದೇವರ ಸನ್ನಿಧಿಯಲ್ಲಿ ಸ್ಥಿರವಾಗಿ ಕೂತ್ಕೊಂಡು ಆತನ ಮಾತು ಕೇಳುವುದಕ್ಕೆ ಟೈಮ್ ಇಲ್ಲವಲ್ಲ? ಇನ್ನೂ ನಿದ್ದೆಯಿಂದ ಕೆಲವರು ಎದ್ದೇಳೋದಿಲ್ಲ. ಎದ್ದ ಕೂಡಲೇ ಕೆಲಸ ಮಾಡಲು ಶುರು ಮಾಡಿಕೊಂಡೆವು ಎಂದು ಕೆಲವರು ಹೇಳ್ತಾರಲ್ಲವೇ. ನೋಡಿರಿ, ನಾವು ಇನ್ನೂ ನಿದ್ದೆ ಮಾಡ್ತಾ ಇದ್ದೇವೆ ಅಂದುಕೊಂಡು ಉದ್ಯೋಗ ಮಾಡಲಾರದೆ ಇರ್ತೇವೋ, ಎಕ್ಸಾಮ್ಸ್ ಹೋಗೋದನ್ನು ಬಿಡ್ತೇವೋ, ಟೈಮ್ ಇಲ್ಲ ಅಂತ ಹೇಳಿ ತಿನ್ನೋದನ್ನು ಬಿಟ್ಟುಬಿಡ್ತೇವೋ. ಎಲ್ಲವನ್ನು ನಾವು ಹೇಗಾದರೂ ಮಾಡಿ ಅವುಗಳನ್ನು ಕವರ್ ಮಾಡಿಕೊಳ್ತೇವೆ ಆ ದಿನವಿಡೀ. ಆದರೆ ದೇವರ ವಿಷಯಕ್ಕೆ ಬರೋಷ್ಟೊತ್ತಿಗೆ ಎಷ್ಟು ದಿನಗಳಾಗಿವೆಯೋ, ವಾಕ್ಯ ಕೇಳಿ ಎಷ್ಟು ದಿನಗಳಾಗಿವೆಯೋ, ಪ್ರಾರ್ಥಿಸಿ ಎಷ್ಟು ದಿನಗಳಾಗಿವೆಯೋ, ಸಭೆಗೆ ಹೋಗಿ ಎಷ್ಟೋ ದಿನಗಳಾಗಿವೆ ಅನ್ನುವಂಥವರು ಈ ದಿನ ಇರೋದು ಎಷ್ಟೋ ವಿಷಾದಕರವಾಗಿದೆ. ಯಾವಾಗ ಯಾವ ಕೆಲಸ ಮಾಡಬೇಕೋ ಅದು ಆವಾಗ ಮಾಡುವಾಗಲೇ ಒಳ್ಳೆಯದು. ನಮಗೆ ತಕ್ಕ ಸಮಯ ಇದೆ ಪ್ರಿಯರೇ. ದಿನಕ್ಕೆ 24 ಗಂಟೆಗಳಿವೆ. ನೀವು ಎಷ್ಟೇ ಕೆಲಸ ಮಾಡಿದ್ರೂ ಸಹ ಇನ್ನೂ ನಿಮಗೆ ಬೇಕಾದಷ್ಟು ಸ್ಪೇರ್ ಟೈಮ್, ಬಿಡುವಿನ ಸಮಯವಿರುತ್ತೆ ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ. ಹೋಗ್ಲಿ, 8 ಗಂಟೆ ಅಷ್ಟು ನಿದ್ದೆ ಮಾಡ್ರಿ, ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ. 6, 7 ಇಲ್ಲವೇ 8 ಗಂಟೆ ನಿದ್ದೆ ಮಾಡಿ ಮ್ಯಾಕ್ಸಿಮಮ್. 8 ಗಂಟೆ ನಿದ್ರೆ ಮಾಡಿದ್ರು ಇನ್ನೂ ಎಷ್ಟು ಉಳಿತು ಪ್ರಿಯರೇ? 16 ಗಂಟೆ ಉಳಿದು. ಉಳಿದ 8 ಗಂಟೆ ಉದ್ಯೋಗ ಮಾಡ್ರಿ, ಹೊಟ್ಟೆಪಾಡಿಗೋಸ್ಕರವಾಗಿ. ಜಾಬ್ಗೆ ಹೋಗ್ಬೇಕಲ್ಲವೇ? ಈ ದಿನಗಳಲ್ಲಿ ಸಿಟೀಸ್ನಲ್ಲಿರುವಂಥವರಿಗೆ 8 ಗಂಟೆ ಡ್ಯೂಟಿ ಆಗಿರೋದಾದ್ರೆ ಟ್ರಾವೆಲ್ಗೆ 1 ಅವರ್ಸ್ 2 ಅವರ್ಸ್ ಬೇಕಾಗುತ್ತಂತೆ. ಅಷ್ಟು ದೂರದಿಂದ ಪ್ರಯಾಣ ಮಾಡ್ತಾರೆ. ಸೊ 10 ಗಂಟೆ ಉದ್ಯೋಗ ಅಂದ್ಕೊಳ್ಳಿರಿ, ಇನ್ನೂ 6 ಗಂಟೆಗಳಿವೆ ಅಲ್ಲವೇ? ಮತ್ತೆ ಆ 6 ಗಂಟೆ ಏನ್ ಮಾಡ್ತಾ ಇದ್ರಿ? ಹೋಗ್ಲಿ, ತಿನ್ನುವುದಕ್ಕೆ, ಸ್ನಾನ ಮಾಡುವುದಕ್ಕೆ, ಬಟ್ಟೆಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ, ಇನ್ನಿತರ ಕೆಲಸ ಮಾಡಲು 1-2 ಗಂಟೆ ಅಂದ್ಕೊಳ್ರಿ, ಸಾಕಾಗುತ್ತೆ ಅಲ್ಲವೋ? ಹೋಗ್ಲಿ, 3 ಗಂಟೆ ಹಿಡಿಯುತ್ತೆ ಅಂದ್ಕೊಳ್ಳಿ, ಇನ್ನೂ ಎಷ್ಟು ಉಳಿಯಿತು? ಇನ್ನೂ 3 ಗಂಟೆಗಳು ಉಳಿದುವು ಅಲ್ಲವೋ? ಹೌದಲ್ಲವೇ? 1 ಗಂಟೆ ನೀವು ಮಕ್ಕಳೊಂದಿಗೆ ಆಟ ಆಡಿರಿ, ಹೆಂಡತಿಯೊಂದಿಗೆ ಸಂತೋಷಿಸಿರಿ, ಇನ್ನೂ 2 ಗಂಟೆಗಳಿವೆ ಅಲ್ಲವೇ? ಅವುಗಳನ್ನಾದರೂ ದೇವರಿಗಾಗಿ ಬಳಸುತ್ತಾ ಇದ್ದೀರಾ? 2 ಗಂಟೆ ಅಲ್ವಲ್ಲ? ದಿನಕ್ಕೆ ಕನಿಷ್ಠ 20 ನಿಮಿಷ ದೇವರೊಂದಿಗೆ ಸಮಯ ಕಳೆಯಲಾರದೇ ಇದ್ರೆ ನಮ್ಮ ಜೀವಿತದಲ್ಲಿ ಹೇಗೆ ಆಶೀರ್ವಾದ ಇರುತ್ತೆ ಹೇಳಿ? 1 ಗಂಟೆಯಲ್ಲಿ ಮಾಡುವ ಕೆಲಸವನ್ನು
10 ಗಂಟೆಗಳವರೆಗೂ ಮಾಡ್ತಿದ್ದೇವೆ, ಕಾರಣ ರಾತ್ರಿಯಿಡೀ ಪ್ರಯಾಸಪಟ್ಟರು ಸಹ ಏನು ಸಂಪಾದಿಸಿಲ್ಲ ಅನ್ನುವಂತೆ ದಿನವಿಡೀ ಪ್ರಯಾಸಪಟ್ಟರು ಏನು ಸಾಧಿಸ್ಲಿಕ್ಕಾಗಿಲ್ಲ ಈ ದಿನ ಅನ್ನಲು ಕಾರಣ ದೇವರ ಸಮಯ ದೇವರಿಗೆ ಕೊಡದೇ ಇರುವಂತದಾಗಿದೆ. ಪ್ರತಿಯೊಂದಕ್ಕೂ ಸಮಯವಿದೆ. ಆಕಾಶದ ಕೆಳಗೆ ನಡೆಯುವ ಪ್ರತಿಯೊಂದು ಕೆಲಸಕ್ಕೂ ತಕ್ಕ ಸಮಯವಿದೆ. ಹುಟ್ಟುವ ಸಮಯ, ಸಾಯುವ ಸಮಯ, ನೇಡುವ ಸಮಯ, ನೆಟ್ಟಿದ್ದನ್ನು ಕಿತ್ತು ಹಾಕುವ ಸಮಯ, ಎಲ್ಲದಕ್ಕೂ ಸಮಯವಿದೆ. ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತನಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ, ಅಂತೂ ಪ್ರತಿಯೊಂದಕ್ಕೂ ಸಮಯವಿದೆ ಪ್ರಿಯರೇ. ಬದುಕಬೇಕಾದಾಗ ಬದುಕಬೇಕು, ಸಾಯಬೇಕಾದಾಗ ಸಾವಿಗೆ ಸಿದ್ಧರಾಗಿರಬೇಕು. ಅಷ್ಟೇ ಹೊರತು ಬದುಕಲು ದಿನಗಳಿರುವಾಗ, ಆಯುಷ್ಯಿರುವಾಗ ಸಾಯಬೇಕು ಅಂತ ಅಂದುಕೊಳ್ತಾರೆ, ಸತ್ರೆ ಚೆನ್ನಾಗಿರುತ್ತೆ ಅಂದ್ಕೊಳ್ತಾರೆ ಕೆಲವರು. ಹೌದಲ್ಲವೇ? ನಾವು ವೃದ್ಧರಾದ ನಂತರ ಅವಾಗ ಸಾಯಬೇಕು. ಮನುಷ್ಯನು ಸಾಯುವುದು ಒಂದೇ ಸಾರಿ, ಆ ನಂತರ ನ್ಯಾಯ ತೀರ್ಪು ಇರುತ್ತೆ ಎಂದು ಬೈಬಲ್ ಹೇಳುತ್ತೆ. ಸಾಯುವುದಕ್ಕೆ ನಾವು ಸಿದ್ಧರಾಗಿರಬೇಕು. ಅಂದರೆ ಸಾಯಲು ಸಿದ್ಧರಾಗೋದಂದ್ರೆ ಪೆಟ್ಟಿಗೆ ಕೊಂಡುಕೊಂಡು ಸಮಾಧಿ ಸ್ಥಳ ಕೊಂಡುಕೊಳ್ಳುವಂಥದ್ದಲ್ಲ ಪ್ರಿಯರೇ. ನಾವು ಪರಲೋಕದಲ್ಲಿ ಯೇಸುವನ್ನು ಎದುರುಗೊಳ್ಳುವುದಕ್ಕಾಗಿ ಸಿದ್ಧರಾಗುವಂತೆ ಬದುಕಬೇಕು. ನಮ್ಮ ಬದುಕಿನ ದಿನಮಾನಗಳಲ್ಲಿ ಮರಣದ ನಂತರ ಇರುವ ಜೀವಿತಕ್ಕೋಸ್ಕರ ಸಿದ್ಧಗೊಳ್ಳಬೇಕು. ಹುಟ್ಟಿದ ಪ್ರತಿಯೊಬ್ಬನು ಸಾಯೋದು ತಪ್ಪಿದಲ್ಲ ಎನ್ನುವಂತೆ ಮರೆತು ಹೋಗಬಾರ್ದು. ನಾವು ನಿರಂತರವಾಗಿ ಲೋಕದಲ್ಲಿ ಜೀವಿಸುವುದಿಲ್ಲ. ಒಂದು ಸಮಯ ಬರುತ್ತೆ, ಆಗ ನಾವು ಸತ್ತು ಹೋಗ್ತೇವೆ. ಅದಕ್ಕಾಗಿಯೇ ಇವಾಗ ಬದುಕಬೇಕು. ಪ್ರಯೋಜನಕರವಾದ ಬದುಕು ಬದುಕಬೇಕು. ದೇವರಿಗೆ ಇಷ್ಟಕರವಾಗಿ, ಸುತ್ತಲೂ ಇರುವವರಿಗೆ ಪ್ರಯೋಜನಕರವಾಗಿ ಬದುಕಬೇಕು. ನೇಡಬೇಕು, ನೆಟ್ಟಿದ್ದನ್ನು ಕಿತ್ತು ಹಾಕಬೇಕು. ಒಬ್ಬ ವ್ಯವಸಾಯಗಾರನು ಬೀಜ ಬಿತ್ತುತ್ತಾನೆ. ಅದು ಬೆಳೆಯಾಗಿ ಕೈಗೆ ಬಂದಾಗ ಆ ಬೆಳೆಯನ್ನು ಕೊಯ್ಯಬೇಕು. ಹಾಗೆ ಬಿಟ್ರೆ ಕೊಳೆತು ಹೋಗುತ್ತೆ, ಪ್ರಯೋಜನಕ್ಕೆ ಬರಲ್ಲ. ಯಾವಾಗ ಯಾವ ಕೆಲಸ ಮಾಡಬೇಕೋ ಆವಾಗ ಆ ಕೆಲಸ ಮಾಡಬೇಕು. ಅಳುವುದಕ್ಕೂ ನಗುವುದಕ್ಕೂ ಸಮಯ ಉಂಟು. ಯಾವಾಗ್ಲೂ ಅಳ್ತಾ ಕೂತ್ಕೊಳ್ತೇವೋ? ಯಾವಾಗ್ಲೂ ನಗ್ತಾ ಕೂತ್ಕೊಂಡ್ರೆ ನಡೆಯುತ್ತೋ? ಯಾವ ವಿಷಯದಲ್ಲಿ ಅಳಬೇಕೋ ಆ ವಿಷಯದಲ್ಲಿ ಅಳಬೇಕು. ಯಾವ ವಿಷಯದಲ್ಲಿ ಸಂತೋಷಿಸಬೇಕೋ ಆ ವಿಷಯದಲ್ಲಿ ಸಂತೋಷಿಸಬೇಕು. ಇಲ್ಲಿರುವ ಒಂದು ಚಿಕ್ಕ ಸಮಸ್ಯೆ ಏನೆಂದರೆ, ಅಳಬೇಕಾದ ವಿಷಯದಲ್ಲಿ ತಮಾಷೆ ಮಾಡುತ್ತಾ ನಗುತ್ತಾ ಕೂತ್ಕೊಳ್ಳುತ್ತೇವೆ, ನಗಬೇಕಾದ ವಿಷಯಗಳಲ್ಲಿ ಅಳುತ್ತಾ ಕೂತ್ಕೊಳ್ತೇವೆ. ಹೇಗಿರುತ್ತೆ ನೋಡಿ. ಎಲ್ಲರೂ ನಗುತ್ತಾ ಇರುವಾಗ ನಿಮಗೆ, ಎಲ್ಲರೂ ಸಂತೋಷವಾಗಿರುವಾಗ ನೀವು ಸಂತೋಷವಾಗಿ ಇರ್ತಾ ಇದ್ದೀರಾ, ಇಲ್ಲವೇ ಅಳ್ತಾ ಕೂತಿದ್ದೀರಾ? ಅಂದರೆ ಅಸೂಯೆಯಿಂದ ಬಾಧೆ ಪಡ್ತಾ ಇದ್ದೀರಾ? ಎಲ್ಲರೂ ಬಾಧೆ ಪಡ್ತಿರುವಾಗ ಅವರ ಬಾಧೆಯನ್ನು ಹಂಚಿಕೊಳ್ತಾ ಇದ್ದೀರೋ, ಇಲ್ಲವಾದರೆ ಅವರ ಬಾಧೆಯಲ್ಲಿ ನೀವು ಕೂಡ ಪಾಲುಗಾರರಾಗುತ್ತಾ ಇದ್ದೀರಾ? ಅಳುವುದಕ್ಕಾಗಿಯೂ, ನಗುವುದಕ್ಕಾಗಿಯೂ, ದುಃಖ ಪಡುವುದಕ್ಕಾಗಿಯೂ, ನಾಟ್ಯವಾಡುವುದಕ್ಕಾಗಿಯೂ. ಹೆಚ್ಚು ಕಡಿಮೆ ಆ ಎರಡು ಮೀನಿಂಗ್ ಒಂದೇ ರೀತಿಯಾಗಿವೆ ಅಲ್ಲವೇ? ಇದು ಅನುದಿನ ಧ್ಯಾನವಲ್ಲವೂ? ಎಲ್ಲವೂ ಪೂರ್ತಿಯಾಗಿ ಹೇಳಲಿಕ್ಕಾಗಲ್ಲ. ನೀವು ಕೂಡ ವೈಯಕ್ತಿಕವಾಗಿ ಧ್ಯಾನಿಸಿರಿ. ಕಲ್ಲನ್ನು ಎಸೆದು ಬಿಡುವುದಕ್ಕಾಗಿಯೂ, ಕಲ್ಲುಗಳನ್ನು ಕೂಡಿಸುವುದಕ್ಕಾಗಿಯೂ. ನಾವು ಬೇಕು ಎಂಬುದಾಗಿ ಕೂಡಿಸಿಟ್ಕೊಳ್ಳುವವು ಕೆಲವೊಂದಿವೆ. ಆನಂತರ ಬೆಳಗ್ಗಿಂದ ಸಂಜೆಯವರೆಗೂ ನಾವು ಕೊಂಡುಕೊಂಡು ಬಂದಿರುವಂತಹ ಕಾಯಿ ಪಲ್ಯಗಳಾಗಲಿ, ಹಣ್ಣು ಹಂಪಲುಗಳಾಗಲಿ ತಿಂದ ನಂತರ ಅವುಗಳನ್ನು ಮನೆಯಲ್ಲಿಯೇ ಇಟ್ಕೊಳ್ತೀರೋ? ಆ ಹಣ್ಣು ಹಂಪಲುಗಳ ಮೇಲಿನ ಸಿಪ್ಪೆಯಾಗಲಿ, ಬೀಜವಾಗಲಿ, ಕೊಳೆಯಾಗಲಿ, ಅಷ್ಟೆಲ್ಲ ಆ ಉಳಿದಂತಹ ಪ್ಯಾಕೇಜ್ ಎಲ್ಲ ಏನ್ ಮಾಡುತ್ತೇವೆ ಹೇಳಿ? ಡಸ್ಟ್ ಬಿನ್ ಒಳಗಡೆ ಹಾಕಿ ಹೊರಗಡೆ ಎಸೆಯಬೇಕು. ಬೀಸಾಡದೆ ಅವುಗಳನ್ನು ಮನೆಯಲ್ಲಿಟ್ಕೊಳ್ಳೋದಾದ್ರೆ ಅವು ಕೊಳೆತು ಹೋಗ್ತವೆ. ಕೊಳೆತು ಹೋಗಿ ಹೊಲಸು ವಾಸನೆ ಬರುತ್ತವೆ. ನಮ್ಮ ಜೀವಿತದಲ್ಲೂ ಕೂಡ ಕೆಲವೊಂದು ನಾವು ಬಿಟ್ಟು ಬಿಡಲು ಸಿದ್ಧರಾಗಿರಬೇಕು. ಹಾಗೆಯೇ ಕೆಲವೊಂದನ್ನು ಸಂಪಾದಿಸಿಕೊಳ್ಳುವುದಕ್ಕೋಸ್ಕರ ಪ್ರಯಾಸ ಪಡಬೇಕು. ಆದರೆ ನಾವೇನ್ ಮಾಡ್ತಿದ್ದೇವೆ? ಪ್ರಯೋಜನವಿಲ್ಲದವುಗಳನ್ನು ಸಂಪಾದಿಸಿಕೊಳ್ಳುವ ಪ್ರಯತ್ನ ಮಾಡ್ತೇವೆ. ಪ್ರಯೋಜನಕರವಾದವುಗಳನ್ನು ಬೀಸಾಡಿ ಬಿಡ್ತೇವೆ. ಒಂದು ಹೊತ್ತಿನ ಹೊಟ್ಟೆಪಾಡಿಗೋಸ್ಕರ ಏಸಾವನು ತನ್ನ ಚೊಚ್ಚಲತನದ ಹಕ್ಕನ್ನು ಕಳೆದುಕೊಂಡನಂತೆ. ಒಂದು ಹೊತ್ತಿನ ಹೊಟ್ಟೆಪಾಡಿಗಾಗಿ. ದೇವರು ಕೊಟ್ಟ ಚೊಚ್ಚಲತನವು ಮನುಷ್ಯರು ಕೊಡುವಂಥದ್ದಲ್ಲ, ಅದು ದೇವರು ಕೊಟ್ಟ ಫಲವಾಗಿರುತ್ತೆ. 2 ಪಟ್ಟು ಆಶೀರ್ವಾದ ಇರುತ್ತೆ ಅಂಥವರಿಗೆ. ಅಂತಹ ಸ್ಥಾನವನ್ನು ಒಂದು ಹೊತ್ತಿನ ಹೊಟ್ಟೆಪಾಡಿಗಾಗಿ ಕಳ್ಕೊಂಡ. ನೋಡಿ ಪ್ರೇರೆ, ನಾವು ಕೂಡ ಏನನ್ನು ಕಳೆದುಕೊಳ್ತಿದ್ದೇವೆ? ಎದಕ್ಕಾಗಿ ಕಳ್ಕೊಳ್ಳುತ್ತಿದ್ದೇವೆ? ಏನನ್ನು ಸಂಪಾದಿಸಿಕೊಳ್ತಿದ್ದೇವೆ? ಏನನ್ನು ಕಳೆದುಕೊಳ್ಳುತ್ತಿದ್ದೇವೆ? ಅಲ್ಪಕಾಲ ಪಾಪ ಭೋಗಗಳಿಗಾಗಿ ದೇವರು ಕೊಟ್ಟ ಪವಿತ್ರವಾದ ಹೃದಯವನ್ನು ಅಪವಿತ್ರಪಡಿಸಿಕೊಳ್ಳುತ್ತಾ ಜೀವಿಸುವವರು ಜ್ಞಾನಿಯೋ ಅಜ್ಞಾನಿಯೋ? ನಿಮ್ಮ ದೇಹ ದೇವಾಲಯವಾಗಿ ಕಾಪಾಡಿಕೊಳ್ಳಬೇಕಾದಾಗ ಏನೋ ಬಿಟ್ಟು ಬಿಡ್ತಾ ಇದ್ದೀರಿ. ಆ ದೇಹ ಹಾಳಾಗಿ ಹೋದ ನಂತರ ಆವಾಗ ನೀವು ಅಳ್ತಾ ಕೂತ್ಕೊಳ್ಳುವಂಥವರಾಗಿರ್ತೀರಿ. ಪ್ರತಿಯೊಂದಕ್ಕೂ ಸಮಯ ಉಂಟು. ಹರಿಯುವುದಕ್ಕೂ ಹೊಲಿಯುವುದಕ್ಕೂ ಸಮಯ ಉಂಟು.
ನಾನು ಚಿಕ್ಕಂದಿನಲ್ಲಿ ಟೇಲರ್ ಬಳಿಗೆ ಬಟ್ಟೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಬೇಕಾದ ರೀತಿಯಲ್ಲಿ ಹೊಸ ಹೊಸ ವಿಧಾನದಲ್ಲಿ ಬಟ್ಟೆ ಹೊಲಿಸಿಕೊಳ್ತಾ ಇದ್ದೆ. ನನ್ನ ಡ್ರೆಸ್ ಆಗಲಿ ಇಲ್ಲವೇ ನನ್ನ ತಂಗಿಯಂದಿರ ಒಂದು ಫ್ರಾಕ್ಗಳಾಗಲಿ, ಆ ಫ್ರಾಕ್ಸ್ ಹೊಲಿಯುತ್ತಿರುವಾಗ ಇದನ್ನು ಈ ರೀತಿಯಾಗಿ ಹೊಲಿರಿ ಎಂಬುದಾಗಿ ಕೂತ್ಕೊಂಡು ಹೊಲಿಸುತ್ತಾ ಇರುತ್ತಿದ್ದೆ. ಮೊದಲ ಸಾರಿ ನಾನು ಟೇಲರ್ ಬಳಿಗೆ ಹೋದಾಗ ಅವನು ಬಟ್ಟೆ ತಕೊಂಡು ಕತ್ತರಿ ತಕೊಂಡು ಗಡಗಡ ಅಂತ ಕತ್ತರಿಸುವಾಗ, ಅಯ್ಯಯ್ಯೋ ಇಷ್ಟು ಬೆಲೆ ಬಾಳುವ ಬಟ್ಟೆಯನ್ನು ಯಾಕೆ ಕತ್ತರಿಸುತ್ತಾ ಇದ್ದೀ ಎಂದು ಕೇಳಿದ್ರೆ, ಹೊಲಿಯುವುದಕ್ಕೆ ಕೊಟ್ಟಿದ್ದೇನೆ, ಕತ್ತರಿಸಲು ಕೊಡಲಿಲ್ವಲ್ಲ. ಆಗ ಅಷ್ಟೇನ್ ತಿಳುವಳಿಕೆ ಇರಲಿಲ್ಲ ಬಿಡಿ. ಏನಂದೆ? ಏನು ನಿನಗೆ ಗೊತ್ತಿಲ್ಲಪ್ಪ, ಇದು ಕತ್ತರಿಸಿದ ಹೊರತು ಹೊಲಿಯಲಾಗೋದಿಲ್ಲ. ಕೆಲವೊಂದನ್ನು ಕಟ್ ಮಾಡಬೇಕು, ಅವಾಗಲೇ ಅದರಿಂದ ನಮಗೆ ಶ್ರೇಷ್ಠವಾದದ್ದು ಹೊರಗೆ ಬರುತ್ತೆ. ನನ್ನ ತಂಟೆಗೆ ಬರಬೇಡಿರಿ, ನನ್ನನ್ನು ಮುಟ್ಟಬೇಡಿರಿ ಎಂದು ಹೇಳ್ತಿರೋದಾದ್ರೆ ಹೇಗೆ? ನಿಮ್ಮೊಳಗಿಂದ ಒಂದು ಒಳ್ಳೆ ಆಕಾರ ಬರಬೇಕಾದ್ರೆ, ಒಂದು ಒಳ್ಳೆ ಸ್ವಭಾವ ಬರಬೇಕಾದ್ರೆ, ನೀವು ಕ್ರಿಸ್ತನ ಹಾಗಿರಬೇಕಾದರೆ ನಿಮ್ಮಲ್ಲಿ ದೇವರಿಗೆ ಇಷ್ಟವಿಲ್ಲದವುಗಳನ್ನು ಕಟ್ ಮಾಡಿಬಿಡಬೇಕು. ದೇವರಲ್ಲಿ ನೀವು ಬೆಳೆಯುವ ಹಾಗೆ ಕೂಡಿಸಲ್ಪಡಬೇಕು, ಸಮವಾಗಿ ಕೂಡಿಸಲ್ಪಡಬೇಕು. ಹೊಲಿಯುವುದಕ್ಕೂ ಏನಂತೆ ಹರಿಯುವುದಕ್ಕೂ ಹೊಲಿಯುವುದಕ್ಕೂ ಸಮಯ ಉಂಟು. ಮೌನವಾಗಿರುವುದಕ್ಕೂ ಮಾತನಾಡುವುದಕ್ಕೂ ಸಮಯ ಉಂಟು. ಮಾತಾಡಬೇಕಾದಾಗ ಮಾತಾಡಬೇಕು, ಮೌನವಾಗಿರಬೇಕಾದಾಗ ಮೌನವಾಗಿರಬೇಕು. ನಾವು ಮಾಡೋದೆಲ್ಲ ರಿವರ್ಸ್ ಅಲ್ಲವೋ? ಅವಶ್ಯಕತೆ ಇಲ್ಲದಿರುವಾಗ ಬಾಯಿ ಬಿಚ್ಚಿ ಮಾತಾಡ್ತೇವೆ, ಅವಶ್ಯಕತೆ ಇದ್ದಾಗ ಬಾಯಿ ಮುಚ್ಕೊಂಡು ಮೌನವಾಗಿರ್ತೇವೆ. ಎರಡೂ ತಪ್ಪೇ ಅಲ್ಲವೋ? ಅವಶ್ಯಕವಾಗಿರುವ ವಿಷಯಗಳಲ್ಲಿ ನಾವು ಬಾಯಿ ತೆರೆದು ಸಾಕ್ಷಿ ಕೊಡಬೇಕು, ಬಾಯಿ ತೆರೆದು ಉಪದೇಶಿಸಬೇಕು, ಬಾಯಿ ತೆರೆದು ಮಾತಾಡಬೇಕು. ನಮಗೆ ಕೋಪ ಬಂದಾಗ, ನಮ್ಮ ಮೇಲೆ ನಿಂದೆ ಹೊರಿಸುವಾಗ ಏನೋ ಸಿಟ್ಟಿನಿಂದ ಕಿರ್ಚಿ ಕೂಗಾಡಿ ಬಾಯಿ ತೆರೆದು ತಿರುಗಿ ಬೈಯೋದಲ್ಲ, ಆದರೆ ಯೇಸುವಿನ ಹಾಗೆ ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಮರಿಯಂತೆ ಮೌನವಾಗಿರಬೇಕು. ಅನವಶ್ಯಕವಾಗಿ ಬಾಯಿ ತೆರೆಯಬಾರದೆಂದು, ನಮ್ಮ ಬಾಯಿಯನ್ನು ಹತೋಟಿಯಲ್ಲಿಟ್ಕೊಳ್ಬೇಕೆಂದು ದೇವರ ವಾಕ್ಯ ಹೇಳುತ್ತೆ. ಎಷ್ಟೋ ಜನ ಅನವಶ್ಯಕವಾಗಿ ಬಾಯಿ ತೆರೆದು ಅನವಶ್ಯಕವಾದ ಆಪತ್ತುಗಳನ್ನು ತಂದುಕೊಳ್ತಾ ಇದ್ದಾರಲ್ಲವೇ? ನಿಮ್ಮ ದೇಹಕ್ಕೆ ಶಿಕ್ಷೆ ಉಂಟಾಗುವಷ್ಟರ ಆ ಒಂದು ಮಟ್ಟಕ್ಕೆ ನಿಮ್ಮ ಬಾಯಿಯ ಮಾತಿಗೆ ಅವಕಾಶ ಕೊಡಬಾರದು. ನೀವು ಮಾತಾಡುವ ಮಾತುಗಳು ಸರಿಯಾಗಿಲ್ಲದಿದ್ದರೆ ನಿಮ್ಮ ದೇಹಕ್ಕೆ ಪೆಟ್ಟಾಗುತ್ತದೆ. ಸೊ ನಮ್ಮ ನಾಲಿಗೆ ಕಂಟ್ರೋಲಲ್ಲಿರಬೇಕು. ಯಾವಾಗ ಯಾವುದನ್ನು ಮಾತಾಡಬೇಕೋ ಅದನ್ನು ಅವಾಗಲೇ ಮಾತಾಡಬೇಕು. ಎಲ್ಲಿ ಯಾವುದನ್ನು ಮಾತಾಡಬೇಕೋ ಅದನ್ನೇ ಮಾತಾಡಬೇಕು. ಅದು ದೈವ ಜ್ಞಾನವಾಗಿದೆ. ಅದನ್ನೇ ದೇವರು ನಮಗೋಸ್ಕರ ನೇಮಿಸಿದ್ದಾರೆ. ದೇವರು ನಮಗೆ ಆ ಒಂದು ಕೃಪೆ ಕೊಡುತ್ತಾರೆ. ಮೌನವಾಗಿರಲು ಮತ್ತು ಮಾತಾಡಲು ಸಮಯ ಉಂಟು. ಪ್ರೀತಿಸಲು ದ್ವೇಷಿಸಲು ಸಮಯ ಉಂಟು. ಯಾರನ್ನು ಪ್ರೀತಿಸಬೇಕು, ಯಾರನ್ನು ದ್ವೇಷಿಸಬೇಕು ಅಂದರೆ ದೇವರನ್ನು ಪ್ರೀತಿಸಬೇಕು, ಸೈತಾನನನ್ನು ದ್ವೇಷಿಸಬೇಕು. ಆದರೆ ಈಗ ಮಾಡೋದೇನು? ಸೈತಾನನನ್ನು ದ್ವೇಷಿಸುವವನು ದೇವರನ್ನು ಪ್ರೀತಿಸುತ್ತಾನೆ. ಆಟೋಮೆಟಿಕ್ ಆಗಿ ದೇವರನ್ನೇ ಪ್ರೀತಿಸುತ್ತಾನೆ. ಒಬ್ಬ ಕುಡುಕ, ಒಬ್ಬ ವ್ಯಭಿಚಾರಿ, ಒಬ್ಬ ಕಳ್ಳ, ಪಾಪವನ್ನು ಹಿಂಬಾಲಿಸುವ ವ್ಯಕ್ತಿ ಯೇಸುವನ್ನು ಪ್ರೀತಿಸೋದಿಲ್ಲ. ಯೇಸುವನ್ನು ಪ್ರೀತಿಸಿದವರನ್ನು ನೋಡಿಯೂ ಕೂಡ ಸುಮ್ಮನೆ ಇರಲ್ಲ. ಪಾಪ ಹೆಂಡತಿ ದೇವರ ಸನ್ನಿಧಿಗೆ ಹೋಗ್ತೇನೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಬಾರದು ಎಂಬುದಾಗಿ ಅಡ್ಡ ತಡೆ ಹಿಡಿಯುತ್ತಾನೆ. ಸ್ವತಃ ತಾನು ದೇವರ ಸನ್ನಿಧಿಗೆ ಹೋಗಲ್ಲ, ತನ್ನ ಮನೆಯಲ್ಲಿರುವವರಿಗೂ ಕೂಡ ಹೋಗಲು ಬಿಡಲ್ಲ. ಯಾಕೆಂದ್ರೆ ಅವನೊಳಗಿರುವ ಆ ದುಷ್ಟಶಕ್ತಿಗಳು, ಆ ದುರಾತ್ಮಗಳು, ಅವು ದೇವರನ್ನು ಪ್ರೀತಿಸಲಾರದಂತೆ ಆಟಂಕಪಡಿಸುತ್ತವೆ. ಯಾರನ್ನು ಪ್ರೀತಿಸಬೇಕು? ನಿಮ್ಮ ಹೆಂಡತಿಯನ್ನು ಪ್ರೀತಿಸಬೇಕು, ನೆರೆಯವನ ಹೆಂಡತಿಯನ್ನು ಪ್ರೀತಿಸಬಾರದು. ನೀವು ದೇವರನ್ನು ಪ್ರೀತಿಸಬೇಕು, ಪಾಪವನ್ನು ದ್ವೇಷಿಸಬೇಕು. ಪಾಪವನ್ನು ಪ್ರೀತಿಸಿ ದೇವರನ್ನು ದ್ವೇಷಿಸುವುದಾದರೆ ನಿಮ್ಮ ಬದುಕೇನಾಗುತ್ತೆ ನೋಡಿ. ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕೆಂದು, ಯಾರ ವಿಷಯದಲ್ಲಿ ಏನ್ ಮಾಡಬೇಕೆಂದು ತಿಳಿದುಕೊಳ್ಳುವಂಥದ್ದೇ ದೈವ ಭಕ್ತಿಯಾಗಿದೆ. ಅದೇ ನಿಜವಾದ ಶಕ್ತಿಯಾಗಿದೆ. ದ್ವೇಷಿಸುವುದಕ್ಕೂ ಪ್ರೀತಿಸುವುದಕ್ಕೂ ಸಮಯ ಉಂಟು. ಪ್ರತಿಯೊಂದಕ್ಕೂ ತಕ್ಕ ಸಮಯ ಉಂಟು. ಯುದ್ಧ ಮಾಡುವುದಕ್ಕಾಗಿಯೂ ಸಮಾಧಾನವಾಗುವುದಕ್ಕೂ ಸಮಯ ಉಂಟು. ಕಷ್ಟಪಡುವವರಿಗೆ ತಮ್ಮ ಕಷ್ಟದ ನಿಮಿತ್ತ ಯುದ್ಧ ಮಾಡುವುದಕ್ಕೂ ಸಮಾಧಾನ ಪಡುವುದಕ್ಕೂ ಸಮಯ ಉಂಟು. ನೋಡಿ, ನಾವು ಸೈತಾನನೊಂದಿಗೆ ಯುದ್ಧ ಮಾಡಬೇಕು, ಅಪವಾದಿಯೊಂದಿಗೆ ಯುದ್ಧ ಮಾಡಬೇಕು, ಕೇಡಿನೊಂದಿಗೆ ಹೋರಾಡಬೇಕು, ದೇವರೊಂದಿಗೆ ಸಮಾಧಾನ ಪಡಬೇಕು. ದೇವರಿಗೆ ತಿರುಗಿ ಬೀಳೋದಾದರೆ, ಸೈತಾನನಿಗೆ ಒಳಗಾಗೋದಾದರೆ ಪ್ರಯೋಜನವೇನು ಪ್ರಿಯರೇ? ಯಾವಾಗ ಯಾವ ಕೆಲಸ ಮಾಡಬೇಕೋ, ಯಾರೊಂದಿಗೆ ಹೇಗೆ ಇರಬೇಕೋ ಕಲಿತುಕೊಳ್ಳುವ ದಿನದಲ್ಲಿ ನಾವು ಧನ್ಯರಾಗುತ್ತೇವೆ ಪ್ರಿಯರೇ. 10ನೇ ವಚನ ಓದಿ ಮುಗಿಸುತ್ತೇನೆ ಕೇಳಿ. ಕಷ್ಟಪಡುವವರು ಕಷ್ಟಪಡುವುದರಿಂದ ಬರುವ ಲಾಭವೇನು? ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನಾನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಸಮಸ್ತವನ್ನು ಆತನು ಅಂದವಾಗಿ ನಿರ್ಮಿಸಿಟ್ಟಿದ್ದಾನೆ. ಹಾಲೆಲೂಯಾ. ನನ್ನೊಂದಿಗೆ ಹೇಳುವಿರಾ? ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ
ನಡೆಯುವ ಹಾಗೆ, ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ಅದು ನಡೆಯುವ ಹಾಗೆ ಸಮಸ್ತವನ್ನು ಆತನು ಚೆನ್ನಾಗಿ ನಿರ್ಮಿಸಿದ್ದಾನೆ. ಸಮಸ್ತವನ್ನು ಆತನು ನೇಮಿಸಿಟ್ಟಿದ್ದಾನೆ. ಹಲ್ಲೆಲೂಯಾ. ಇಂದಿನಿಂದ ಪ್ರಾರ್ಥಿಸಬೇಕಾದ ಸಮಯದಲ್ಲಿ ಪ್ರಾರ್ಥಿಸೋಣ. ಹಾಡು ಹಾಡಬೇಕಾದಾಗ ಹಾಡನ್ನು ಹಾಡೋಣ. ವ್ಯತಿರೇಕಿಸಬೇಕಾದ ವಿಷಯಗಳಲ್ಲಿ ವ್ಯತಿರೇಕಿಸೋಣ. ನಾವು ನಮ್ಮ ಬಾಯಿ ತೆರೆಯಬೇಕಾದ ಸಮಯದಲ್ಲಿ ತೆರೆದು ಮಾತಾಡೋಣ. ಈ ವಾಕ್ಯ ಇನ್ನೂ ಹೆಚ್ಚಾಗಿ ಧ್ಯಾನಿಸಿರಿ. ಯಾವಾಗ ಯಾವ ರೀತಿಯಾಗಿ ಪ್ರವರ್ತಿಸಬೇಕು ಎಂಬುದಾಗಿ ನಮಗೆ ದೇವರು ಕಲಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಇದನ್ನು ಮಾಡ್ತಿರೋದ್ರಿಂದ ಅದು ಮಾಡ್ಲಿಕ್ಕಾಗ್ತಿಲ್ಲ, ಅದನ್ನು ಮಾಡ್ತಿರೋದ್ರಿಂದ ಇದನ್ನು ಮಾಡ್ಲಿಕ್ಕಾಗ್ತಿಲ್ಲ ಎಂದು ಹೇಳಬಾರದು. ಎಲ್ಲದಕ್ಕೂ ಸಮಯವಿದೆ. ಫ್ಯಾಮಿಲಿಗೆ ಸಮಯ ಕೊಡಿರಿ, ದೇವರಿಗೆ ಸಮಯ ಕೊಡಿರಿ, ನಿಮ್ಮ ವಿಷಯಕ್ಕೂ ಸಮಯ ಕೊಡಿರಿ. ಆರೋಗ್ಯ ವಿಷಯದಲ್ಲಿ, ನಿಮ್ಮ ಅನುಭವ ಕಲಿತುಕೊಳ್ಳುವ ವಿಷಯದಲ್ಲಿ ನೀವು ಸಮಯ ಕೊಡಿರಿ. ದೇವರ ಕಾರ್ಯಗಳಿಗಾಗಿ ದೇವರಿಗೆ ಮೊದಲ ಸ್ಥಾನ ಕೊಡುವುದಾದರೆ ನನಗೆ ಗೊತ್ತು, ಎಲ್ಲವೂ ನಮ್ಮ ಬದುಕಿನಲ್ಲಿ, ಜೀವಿತದಲ್ಲಿ ಕ್ರಮವಾಗಿರುತ್ತವೆ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಒಂದು ಸಮತೋಲನೆಯುಳ್ಳ ಜೀವಿತದೊಂದಿಗೆ ಯಾವಾಗ ಅಳಬೇಕೋ, ಯಾವಾಗ ನಗಬೇಕೋ, ಯಾವಾಗ ಏನ್ ಮಾಡಬೇಕು, ಯಾರೊಂದಿಗೆ ಹೇಗಿರಬೇಕೆಂದು ತಿಳಿಯಲಾರದ ಪರಿಸ್ಥಿತಿಯಲ್ಲಿ ಮಾನವ ಜಾತಿ ಗೊಂದಲಕ್ಕೊಳಗಾಗಿ ಸೈತಾನನ ಕೈಯಲ್ಲಿ ನರಳಾಡುತ್ತಾ ಇರುವಾಗ ದೈವ ಜ್ಞಾನವುಳ್ಳವರಾಗಿ ಯಾವುದನ್ನು ದ್ವೇಷಿಸಬೇಕೋ ಅವುಗಳನ್ನು ದ್ವೇಷಿಸುವುದಕ್ಕೂ, ಯಾವುದನ್ನು ಪ್ರೀತಿಸಬೇಕೋ ಅದನ್ನು ಪ್ರೀತಿಸುವುದಕ್ಕೂ ಪ್ರತಿಯೊಂದು ನೀವು ತಕ್ಕ ಸಮಯದಲ್ಲಿ ಸರಿಪಡಿಸುತ್ತೀರಿ ಎಂದು ನಿಮ್ಮಲ್ಲಿ ನಾವು ನಂಬಿಕೆ ಇಟ್ಟವರಾಗಿ ನಿಮ್ಮ ಜ್ಞಾನ ಹೊಂದಿಕೊಳ್ಳಲು ನಮಗೆ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ ಮಗನಾಗಿರುವ ಕ್ರಿಸ್ತನ ಕೃಪೆಯೂ ಆದರಣೆ ಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರಿಗೆ ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ಒಂದು ವೇಳೆ ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರಿಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಪ್ರಾರ್ಥಿಸಿರಿ. ಅದ್ಭುತವಾಗಿ ನಮ್ಮ ಪ್ರಾರ್ಥನೆಗೆ ದೇವರು ಉತ್ತರಿಸುತ್ತಾರೆ. ನಮ್ಮ ಜೀವಿತ ಚದುರಿಸಿಕೊಳ್ಳದಂತೆ ಕ್ರಮಪಡಿಸಿಕೊಳ್ಳೋಣ. ದೇವರ ಚಿತ್ತದಲ್ಲಿ, ದೇವರ ಸಮಯದಲ್ಲಿ, ದೇವರ ಸಹಾಯದೊಂದಿಗೆ ಸಮಸ್ತವನ್ನು ಮಾಡುವಂಥವರಾಗಿರೋಣ. ಆತನ ಆಶೀರ್ವಾದ ಹೊಂದಿ ಅನೇಕರಿಗೆ ಆಶೀರ್ವಾದಕರವಾಗಿ ಬದುಕೋಣ. ಕರ್ತನ ಚಿತ್ತವಿರೋದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗೆ ಸದಾಕಾಲಕ್ಕೂ ಇರಲಿ.